ಕೆಸರಿಲ್ಲದೆ ಕೃಷಿ ಇಲ್ಲ, ಕೃಷಿ ಇಲ್ಲದೆ ಬದುಕಿಲ್ಲ. ತುಳುನಾಡಿನ ಗ್ರಾಮೀಣ ಸೊಗಡು, ಅಪ್ಪಟ ಸಂಸ್ಕೃತಿ ಹಾಗೂ ಮಣ್ಣಿನ ಕ್ರೀಡೆಗಳ ಹಬ್ಬವಾದ ಕೆಸರಡು ವಂಚಿತಿನ ಕಾರ್ಯಕ್ರಮವು ಈ ಬಾರಿ ಕಬಕದ ಸೀಗೆತ್ತಡಿಯಲ್ಲಿ ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ನಡೆಯಿತು. ಶ್ರೀ ಮಹಾದೇವಿ ಯುವಕ ಮಂಡಲ ಕಬಕ ಮತ್ತು ಶ್ರೀ ಮಹಾದೇವಿ ಮಹಿಳಾ ಮಂಡಳಿ ಕಬಕ ಇವರ ಜಂಟಿ ಆಶ್ರಯದಲ್ಲಿ 3ನೇ ವರ್ಷದ ಈ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಿಗ್ಗೆ ಕಬಕ ಶ್ರೀ ಮಹಾದೇವಿ ದೇವಸ್ಥಾನದಿಂದ ಕ್ರೀಡಾ ಜ್ಯೋತಿಯೊಂದಿಗೆ ಸಿಗೆತ್ತಡಿ ಗದ್ದೆಗೆ ಚೆಂಡೆ ವಾದ್ಯದೊಂದಿಗೆ ಮೆರವಣಿಗೆ ಸಾಗಿಬಂತು. ಬಾಬುಗೌಡ ಕರ್ಗಲ್ಲು ಬರೆ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಲಕ್ಷ್ಮೀ ಸೀಗೆತ್ತಡಿ ಅವರು ಕೆಸರುಗದ್ದೆಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಶ್ರೀ ಮಹಾದೇವಿ ಧರ್ಮಸೇವಾ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾದ ವಿ ಚಂದ್ರಶೇಖರ ನಾಯ್ಕ್ ಅವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ಈ ಕೆಸರಡು ಒಂಜಿ ದಿನ ಈ ಆಟಿ ತಿಂಗಳಿನಲ್ಲೇ ಆಚರಿಸ್ತಾ ಇದ್ದಾರೆ. ಬಹುಶಃ ಈಗ ಬಹಳ ಜೋರಾಗಿ ಮಳೆ ಬರುವ ಕಾಲ. ರಾತ್ರಿ ಬಹುಶಃ ಜೋರಾಗಿ ಮಳೆ ಸುರಿದಿದೆ. ಹಗಲು ಹೇಗೆ ಅಂತ ಗೊತ್ತಿಲ್ಲ. ಮಕ್ಕಳಿಗೆ ಇದೆಲ್ಲ ಆಟ ಆಡಲಿಕ್ಕೆ ಬಹುಶಃ ಈ ದಿನ ಒಂದು ಬಿಡುವು ಕೊಡಬಹುದು ಮಳೆ ಅಂತ ಹೇಳ್ಕೊಂಡು ನನ್ನ ಆಸೆ. ಈ ಕಾರ್ಯಕ್ರಮವನ್ನು ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲ ಹಾಗೂ ಶ್ರೀ ಮಹಾದೇವಿ ಮಹಿಳಾ ಮಂಡಲದವರು ಜಂಟಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಆ ಮಹಾದೇವಿ ಆರೋಗ್ಯ, ಸುಖ, ಸಂಪತ್ತು ಮತ್ತು ಅಭಿವೃದ್ಧಿಯನ್ನು ಕರುಣಿಸಲಿ ಅಂತೇಳಿ ನಾನು ಮೊದಲನೇದಾಗಿ ದೇವರ ಹತ್ರ ಬೇಡಿಕೊಳ್ತಾ ಇದ್ದೇನೆ. ಹಿರಿಯರು ಹಾಗೂ ತಂಡದ ಮಾರ್ಗದರ್ಶಕರಾದ ಸತೀಶ್ ರಾವ್ ಕಬಕ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. ಸುತ್ತಮುತ್ತಲಿನ ಒಂದು 2 ಗ್ರಾಮ 3 ಗ್ರಾಮದ 4 ಸೇರಿದು ಇಂಜಿನ ಕ್ರೀಡಾಕೂಟನ ಬಹಳ ಭಾರಿ 3 ಇಂಚ ನಡೆದು ಬರ್ತಾರೆ. ಎತ್ತ ಮೂಲ ಉದ್ದೇಶ ಇಂಜಿನ ಮಂಡ ಊರದ ಮಾಂತ ಜವನಿಯರು, ಊರದ ಮಹನೀಯರು, ಮಹಿಳೆಯರು ಮಾಂತ ಸೇರಿದು ನಮ್ಮ ಒಳ ಇತ್ತು ನೆಂಚಿನ ಎಲ್ಲೆಲ್ಲ ಭಿನ್ನಾಭಿಪ್ರಾಯ ಇಂಜಿನ ಮರತ್ತದು ಇಂಚಿನ ಕ್ರೀಡಾಕೂಟದ ಸ್ಫೂರ್ತಿ ಭಾಗವಹಿಸೋಡು. ಊರ್ದ ದೇವಸ್ಥಾನದ ಉತ್ಸವ ಪಡು, ಊರ್ದ ದೈವಸ್ಥಾನದ ಉತ್ಸವ ಹೊಡಿಪಡು ಮಾಂತಿಡ್ಲ ನಮ್ಮ ಎಲ್ಲೇ ಪುಟ್ಟದ ದತನ ನಮ್ಮ ಮನಸ್ಸದೊಳೆಯ ಆತನ ಗ್ರಾಮದೊಳೆ ಎಲ್ಲೆಲ್ಲಿ ದತನ ಕಿರಿಕಿರಿ ಇತ್ತಲ್ಲ. ಈ ಸಂದರ್ಭ ಪೂರ ಮರತದು ನಮ್ಮ ನೆಟ್ಟು ಒಟ್ಟು ಸೇರಿ ಭಾಗವಹಿಸೋಡು. ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಎಂದರೆ ಅದು ಕೆಸರುಗದ್ದೆಯ ಆಟಗಳು. ಯುವಕರು, ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ಪ್ರತ್ಯೇಕವಾಗಿ ವಿವಿಧ ಸಾಂಪ್ರದಾಯಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೆಸರಿನಲ್ಲಿ ಓಟ, ಹಗ್ಗ ಜಗ್ಗಾಟ ಹಾಗೂ ಮೈಮರೆತು ಕುಣಿದಾಡಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಿದ್ವು. ಸಂಜೆ ನಡೆದ ಅದ್ದೂರಿ ಸಮಾರೋಪ ಸಮಾರಂಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿ ಸಾಧನೆಗೈದ ವಿದ್ಯಾರ್ಥಿನಿ ಶಿಲ್ಪಾ ಗೌಡ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಸ್ಪರ್ಧಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿ ಪ್ರೋತ್ಸಾಹಿಸಿದರು. ಶ್ರೀ ಪೋಳ್ಯ ವೆಂಕಟರಮಣ ದೇವಸ್ಥಾನದ ಅಧ್ಯಕ್ಷರಾದ ಉಮಾಶಂಕರ ಎದುರ್ಕಳ ಅವರು ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಭಾಗವಹಿಸಿ ಕೆಸರುಗದ್ದೆಗೆ ಇಳಿದು ಯುವಕರೊಂದಿಗೆ ವಿಜೃಂಭಿಸಿದ ಕ್ಷಣ ಆಕರ್ಷಣೀಯವಾಗಿತ್ತು. ಒಟ್ಟು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ, ಮಂಗಳೂರಿನ ನವಚೇತನ ಚಿಟ್ಸ್ ಅಂಡ್ ಫೈನಾನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಲೋಕೇಶ್ ಶೆಟ್ಟಿ ಕಲ್ಲದಡ್ಕ, ಸಿಇಒ ರವೀಂದ್ರ ಮೇಲಂಟ ಕಲ್ಲಂದಡ್ಕ, ಯುವಕ ಮಂಡಲದ ಸ್ಥಾಪಕ ಅಧ್ಯಕ್ಷರಾದ ಆನಂದ್ ನೆಕ್ಕರೆ, ಶ್ರೀ ಮಹಾದೇವಿ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ಜತ್ತಪ್ಪಗೌಡ ಅಡ್ಯಾಲು, ಶ್ರೀ ಅಡ್ಯಾಲಾಯ ಮತ್ತು ಪರಿವಾರ ದೈವಗಳ ಸೇವಾ ಸಮಿತಿಯ ಅಧ್ಯಕ್ಷರಾದ ಸತೀಶ್ ರೈ, ಕಬಕ ಶ್ರೀ ಮಹಾದೇವಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷ ಜಯರಾಮ್ ನೆಕ್ಕರೆ ಸೇರಿದಂತೆ ಯುವಕ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕಬಕ.